ಕೆಳಗಡೆ ಟಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಸ್ಕಾಲರ್ಶಿಪ್ಪು ಸಂಪೂರ್ಣವಾಗಿ ಅರ್ಜಿ ಸಲ್ಲಿಕೆ ಆಗುತ್ತೆ. ಅಂದರೆ ಸ್ಕಾಲರ್ಶಿಪ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದ ನಂತರ ನಿಮಗೆ ಈ ಪಾಪಪ್ ಆನ್ ಆಗುತ್ತೆ. ಇಲ್ಲಿ ಓಕೆ ಅಂತ ಮಾಡಿ ಮತ್ತೆ ಮೇಲ್ಗಡೆ ಹೋದರೆ ಇಲ್ಲಿ ಪ್ರಿಂಟ್ ಅಕ್ನಾಲೆಜ್ಮೆಂಟ್ ಇರುತ್ತೆ. ಅಕ್ನಾಲೆಜ್ಮೆಂಟ್ಸ್ ಹೋಗುತ್ತೆ. ಇದನ್ನು ಸೇವ್ ಮಾಡ್ಕೋಬೇಕಾದ್ರೆ ಅಲ್ಲಿ ಮೇಲ್ಗಡೆ ಸೇವ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ PDF ಅಂತ ಇರುತ್ತೆ, ಕ್ಲಿಕ್ ಮಾಡಿದ್ರೆ PDF ಡೌನ್ಲೋಡ್ ಆಗುತ್ತೆ. ಫ್ರೆಂಡ್ಸ್ ನಮಸ್ತೆ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮೊಬೈಲಲ್ಲಿ SSP ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಯಾವುದೇ ಸೈಬರ್ ಸೆಂಟ್ರಿಗೆ ಹೋದರೆ ನಿಮ್ಮ ಮೊಬೈಲ್ ನೀವೇ ಅರ್ಜಿ ಹಾಕೋಬೋದು. ಮೊದಲು ನೀವು ಗೂಗಲ್ಗೆ ಹೋಗಬೇಕಾಗುತ್ತೆ, SSP ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು SSP ಅಂತ ಒಂದು ಟ್ಯಾಗ್ ಕಾಣಿಸುತ್ತೆ. ಆ ಟ್ಯಾಗನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಬೋರ್ಡ್ ಓಪನ್ ಆಗುತ್ತೆ. ಈ ಬೋರ್ಡನ್ನು ಕೆಳಗಡೆ ಬಂದರೆ ಇಲ್ಲಿ ಹೊಸ ಖಾತೆಯನ್ನು ಸೂಚಿಸಿರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಆಧಾರ್ ನಂಬರ್ ಅಂತ ಕೇಳುತ್ತೆ, ಅಂದರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಕೇಳುತ್ತೆ. ಮತ್ತು ಕೆಳಗಡೆ ವಿದ್ಯಾರ್ಥಿಯ ಆಧಾರ್ ನೇಮ್ ಅಂತ ಕೇಳುತ್ತೆ, ಅಂದರೆ ಆಧಾರ್ ಕಾರ್ಡಲ್ಲಿ ಏನಿದೆ ಅದೇ ನೇಮನ್ನು ನೀವು ಎಂಟರ್ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿದ ನಂತರ ನೀವು ಇನ್ನು ಕೆಳಗಡೆ ಇಲ್ಲಿ ಲಿಂಗ ಅಂತ ಇರುತ್ತೆ, ಲಿಂಗ ಗಂಡು ಹೆಣ್ಣು ಫೀಮೇಲ್ ಅಂತ ಇರುತ್ತೆ. ಅಲ್ಲಿ ಫೀಮೇಲ್ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ, ಯಾಕಂದರೆ ನಾ ಅರ್ಜಿ ಹಾಕ್ತಿರೋ ಫೀಮೇಲು. ಇಲ್ಲಿ ಕೆಳಗಡೆ ಕ್ಯಾಪ್ಚವನ್ನು ಹಾಕಿ ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಯೂಸರ್ ಬರೋ ತನಕ ಕಾಯಿರಿ. ಸರ್ವರ್ ಇಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ರಿಲೇಷನನ್ನು ಕೇಳುತ್ತೆ, ಅಂದರೆ ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಹೋಗುತ್ತೆ. ಇಲ್ಲಿ ಇವು ಫಾದರು ಮದರು ಬ್ರದರು ಅಂತ ಏನು ಸಂಬಂಧಪಡುತ್ತೆ, ನಿಮ್ಮ ರೇಷನ್ಗಳು ಯಾವ ರೀತಿ ಇದ್ದೀರಾ ನೀವು ಇಲ್ಲಿ ತೋರಿಸ್ಬೇಕಾಗುತ್ತೆ. ಮತ್ತು ಮುಂದುವರಿಸಿದ ಕ್ಲಿಕ್ ಮಾಡಿ. ಇಲ್ಲಿ ಮೊಬೈಲ್ ನಂಬರನ್ನು ಕೇಳುತ್ತೆ, ಮೊಬೈಲ್ ನಂಬರನ್ನ ಎಂಟರ್ ಮಾಡಬೇಕಾಗುತ್ತೆ. ನಂತರ ಕೆಳಗಡೆ ಸಲ್ಲಿಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಆ ಮೊಬೈಲ್ ನಂಬರ್ OTP ಬರುತ್ತೆ, ಆ OTPಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿದ ನಂತರ ನೀವು ಇಲ್ಲಿ ಕೆಳಗಡೆ ಸಲ್ಲಿಸಿ ಅಂತ ಇರುತ್ತೆ, ಆ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನು ನೆಕ್ಸ್ಟು ನಿಮಗೆ ಪಾಸ್ವರ್ಡನ್ನು ಕೊಡೋಕ್ಕೆ ಕೇಳುತ್ತೆ. ಇಲ್ಲಿ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಇಲ್ಲಿ ಪಾಸ್ವರ್ಡು ಹಾಕಿದ ನಂತರ ಇನ್ನೂ ಕೆಳಗಡೆ ನೀವು ಸಲ್ಲಿಸಿ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ನಿಮಗೆ ಪಾಸ್ವರ್ಡ್ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಾಮೆಂಟ್ ಮಾಡಿ, ಯಾವ ರೀತಿ ಕೊಡ್ಬೇಕು ಅಂತ ಹೇಳ್ಕೊಡ್ತೀನಿ. ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಯಶಸ್ವಿ ಆಗಿದೆ ಅಂತ ಒಂದು ಬೋರ್ಡ್ ಓಪನ್ ಆಗುತ್ತೆ. ಅಂದರೆ ನಿಮಗೆ ಪಾಸ್ವರ್ಡ್ ಎಲ್ಲ ಕರೆಕ್ಟಾಗಿದ್ದರೆ ನಿಮಗೆ ಒಂದು ಬೋರ್ಡ್ ಓಪನ್ ಆಗುತ್ತೆ. ಈಗ ತೋರಿಸ್ತೀನಿ, ಈ ರೀತಿ ಒಂದು ಬೋರ್ಡ್ ಬರುತ್ತೆ. ಇಲ್ಲಿ ಧನ್ಯವಾದಗಳು, ನಿಮ್ಮ ಖಾತೆಯನ್ನು ಯಶಸ್ವಿಯಾಗಿ ಸ್ವೀಕರಿಸಲಾಗಿದೆ ಅಂತ ಬಂದಿದೆ. ಅಂದರೆ ನಿಮಗೆ ಈಗ ನಿಮ್ಮ ಮೊಬೈಲ್ಗೆ ಯೂಸರ್ ನೇಮು ಪಾಸ್ವರ್ಡ್ ಹೋಗಿರುತ್ತೆ. ಮತ್ತು ಆ ಯೂಸರ್ ನೇಮ್ ಪಾಸ್ವರ್ಡ್ ನೀವು ತಗೊಂಡು ಮತ್ತೆ ಇದೇ ವೆಬ್ಸೈಟಿಗೆ ಬಂದು ಇಲ್ಲಿ ಬಲಗಡೆ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಆ ಯೂಸರ್ ನೇಮ್ ಪಾಸ್ವರ್ಡನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಯೂಸರ್ ID ಅಂತ ಇರುತ್ತೆ, ಅಲ್ಲಿ 24 25 ಅಂತ ಸ್ಟಾರ್ಟಿಂಗ್ ಬಂದಿರುತ್ತೆ, ಅದನ್ನು ಹಾಕಿ ಮತ್ತು ಕೆಳಗಡೆ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಮತ್ತು ಕೆಳಗಡೆ ಕ್ಯಾಪ್ಚಾ ಹಾಕಿ, ಕ್ಯಾಪ್ಚ್ ಅಂದರೆ ಕೆಳಗಡೆ ಒಂದು ಸಣ್ಣ ಇಮೇಜ್ ಇರುತ್ತಲ್ಲ ಅದೇ ರೀತಿ ಮೇಲ್ಗಡೆ ಟೈಪ್ ಮಾಡಿ. ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಅದು ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ಫಾರ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಸ್ಟೆಪ್ 1 ಕೇಳುತ್ತೆ, ಅದನ್ನು ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಓಕೆ ಅಂತ ಬರುತ್ತೆ, ಅಂದರೆ KYC ಮಾಡಬೇಕಾಗಿರುತ್ತೆ. ಆದ್ದರಿಂದ ನೀವು ಮೊದಲು ಇಲ್ಲಿ KYC ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಲಗಡೆ KYC ಅಂತ ಇರುತ್ತೆ, ಇಲ್ಲಿ KYC ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಕೇಳುತ್ತೆ, ಅಂದರೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಯಾರು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ದೀರಾ ಅವರು ಒಂದು ಆಧಾರ್ ಕಾರ್ಡ್ ನಂಬರನ್ನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ನಂಬರ್ ಹಾಕಿದರೆ ಕೆಳಗಡೆ ಚೆಕ್ ಬಾಕ್ಸ್ ಇರುತ್ತೆ, ಅದನ್ನು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ. ಕೆಳಗೆ OTP ಅಂತ ಇರುತ್ತೆ, OTPಯನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ OTP ಪಡೆಯಿರಿ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಓಕೆ ಅಂತ ಮಾಡಿದ್ಮೇಲೆ ನಿಮಗೆ ಆಧಾರ್ ಕಾರ್ಡ್ ನಂಬರ್ಗೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗುತ್ತೆ ಆ ಮೊಬೈಲ್ ನಂಬರಿಗೆ ಒಂದು ಮೆಸೇಜ್ ಹೋಗುತ್ತೆ, 6 ಅಂಕೆಯ ಮೆಸೇಜು. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ ಕೆಳಗಡೆ ಸಲ್ಲಿಸಿ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಫೋಟೋ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಮತ್ತೆ ಅಪ್ಲೈ ಫಾರ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಿ. ಮತ್ತು ಈಗ ಫಸ್ಟ್ನೇ ಸ್ಟೆಪ್ಗೆ ಬನ್ನಿ, ಅಂದರೆ ಮತ್ತೆ ಅದೇ ರೀತಿ ಕ್ಲಿಕ್ ಮಾಡಬಹುದಾಗುತ್ತೆ. ಫಸ್ಟ್ನೇ ಸ್ಟೆಪ್ಗೆ ಇಲ್ಲಿ SSLC ಅಂತ ಕ್ಲಿಕ್ ಮಾಡ್ಕೊಳ್ಳಿ. SSLC ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ನಂಬರನ್ನು ಕೇಳುತ್ತೆ. ಇಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು, ಇಲ್ಲಿ ಈಗ ಟೈಪ್ ಮಾಡ್ಕೊಳ್ತೀನಿ ನಾನು. ಇಲ್ಲಿ ಕೆಳಗಡೆ SSLC ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ಲ ಕೆಳಗಡೆ ಬಾಕ್ಸಲ್ಲಿ, ಈ ಬಾಕ್ಸಲ್ಲಿ ನೀವು ಕ್ಲಿಕ್ ಮಾಡಿ. ನೀವು ಅಲ್ಲಿ ಬಲಗಡೆ ಫುಲ್ಲು ಎಂಟರ್ ಮಾಡಿದ ಮೇಲೆ ನೀವು ಬಲಗಡೆ ಗೆಟ್ ಡಾಟ್ ಅಂತಿರುತ್ತೆ, ಕ್ಲಿಕ್ ಮಾಡಿ. ಆಗ ನಿಮ್ಮ SSLC ಬೋರ್ಡ್ ನೇಮ್ ಬರುತ್ತೆ, ಓಕೆ ಅಂತ ಮಾಡಿ. ಎಲ್ಲ ಕರೆಕ್ಟಾಗಿದೆ ನೋಡಿ. ಮತ್ತು ಕೆಳಗಡೆ ಎಸ್ ಅಂತ ಕೊಡಿ, ಮತ್ತು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಸ್ಟೆಪ್ ಕರ್ಕೊಂಡೋಗುತ್ತೆ, ಓಕೆ ಅಂತ ಮಾಡಿ. ಕೆಳಗಡೆ ಬನ್ನಿ, ಇಲ್ಲಿ ಎಸ್ ಕೊಡಿ. ಇಲ್ಲಿ ನಿಮಗೆ ಕ್ಯಾಸ್ಟ್ ಇನ್ಕಮ್ ವಿವರ ಕೇಳುತ್ತೆ, ಇಲ್ಲಿ ಎಸ್ ಅಂತ ಮಾಡಿ. ಎಸ್ ಅಂತ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಧರ್ಮವನ್ನು ಕೇಳುತ್ತೆ, ಹಿಂದೂ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ಕೆಳಗಡೆ ಇಲ್ಲಿ ಕ್ಯಾಸ್ಟ್ ನಂಬರು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಂಬರನ್ನು ನೀವು ಹಾಕೊಳ್ಬೇಕಾಗುತ್ತೆ. ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ 2 ನಂಬರನ್ನು ಹಾಕಿದ ನಂತರ ನೀವು
ಫುಲ್ಲು ಆರ್ ಡಿ ನಂಬರು ಕರೆಕ್ಟ್ ಕ್ಲೀನಾಗಿ ಎಂಟರ್ ಮಾಡಿ, ಯಾಕಂದರೆ ತಪ್ಪಾದ್ರೆ ಇದು ಬರೋದಿಲ್ಲ. ಕ್ಯಾಸ್ಟು ಮತ್ತು ಇನ್ಕಮ್ಮು ನಿಮ್ಮದೇ ಆಗಿರಬೇಕು, ಎರಡನ್ನೂ ಎಂಟರ್ ಮಾಡಿ. ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ಅಂತ ಇದೆ, ಈ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪೂರ್ತಿ ಡೀಟೇಲ್ಸ್ ಹೋಗುತ್ತೆ. ಈಗ ನಾನು ಆರ್ ಡಿ ನಂಬರನ್ನು ಟೈಪ್ ಮಾಡ್ಕೊಳ್ತೀನಿ. ಈಗ ಟೈಪ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಗ್ರೀನ್ ಕಲರ್ಲಿ ಚೆಕ್ ಅಂತ ಇದೆ, ಕ್ಲಿಕ್ ಮಾಡಿ. ಈಗ ನಿಮ್ಮ ಡೀಟೇಲ್ಸ್ ತೋರಿಸುತ್ತೆ, ಅದು ಸರಿ ಇದ್ದರೆ ಓಕೆ ಅಂತ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಎಸ್ ಅಂತ ಮಾಡಿ, ಎಸ್ ಅಂತ ಮಾಡಿದ ಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಹೌದು ಅಂತ ಕೊಟ್ಕೊಳ್ಳಿ. ಹೌದು ಅಂತ ಕೊಟ್ಟ ನಂತರ ನೀವು ಇನ್ನು ಕೆಳಗಡೆ ಬರ್ಬೋದು. ಕೆಳಗಡೆ ಬಂದ ನೆಕ್ಸ್ಟ್ ಪ್ರೊಸೀಜರ್ ಬಂದರೆ ಇಲ್ಲಿ ನೀವು ವಿಕಲಚೇತನ ಇದ್ದರೆ ಅಂದರೆ ಅಂಗವಿಕಲರಾದರೆ ಎಸ್ ಅಂತ ಮಾಡಿ, ಇಲ್ಲ ಅಂದರೆ ಇಲ್ಲ ಅಂತ ಮಾಡಿ. ನೀವು ಅಂಗವಿಕಲ ಆಗಿದ್ದರೆ ಎಸ್ ಅಂತ ಮಾಡಿ, ಮತ್ತು ಕೆಳಗಡೆ ಸೇವ್ ಕೆಳಗಡೆ ಎಸ್ ಅಂತ ಮಾಡಿ, ಎರಡೂ ಕಡೆ ಎಸ್ ಅಂತ ಮಾಡಿ ಸೇವ್ ಕೊಡಬೇಕಾಗುತ್ತೆ. ಅಕಸ್ಮಾತ್ ಅಂಗವಿಕಲ ಇಲ್ಲ ಅಂದರೆ ನೀವು ಇಲ್ಲ ಅಂತ ಕ್ಲಿಕ್ ಮಾಡಿ, ಕೆಳಗಡೆ ಎಸ್ ಅಂತ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ. ಕೊಟ್ಟ ನಂತರ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಹೋಗುತ್ತೆ. ಇನ್ನೊಂದು ಸಲ ಹೇಳ್ತಿದ್ದೀನಿ, ನೀವು ವಿಕಲಚೇತನ ಆಗಿಲ್ಲದೆ ಇದ್ದರೆ ಇಲ್ಲ ಅಂತ ಮಾಡ್ಕೊಳ್ಳಿ. ನೆಕ್ಸ್ಟು ಡೇಟಾ ಸಕ್ಸಸ್ಫುಲ್ ಏನು ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇನ್ನೂ ನೆಕ್ಸ್ಟ್ ಕೆಳಗಡೆ ಅಡ್ರೆಸ್ ಪ್ರೂಫ್ ಕೇಳುತ್ತೆ. ಅಡ್ರೆಸ್ಸನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಅಂತ ಕೇಳ್ತಿದೆ. ಅಂದರೆ ಅದ್ರ ಮೇಲ್ಗಡೆ ಇಮೇಲ್ ಅಂತಿದೆ, ಇಮೇಲ್ ಖಾಲಿ ಬಾಕ್ಸ್ ಇದೆ. ನೆಕ್ಸ್ಟ್ ಅದು ಓಪನ್ ಆಗುತ್ತೆ. ಇನ್ನು ಕೆಳಗಡೆ ಮೊದಲು ನೀವು ಜಿಲ್ಲೆನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಮ್ಮದು ಮೈಸೂರನ್ನು ಕ್ಲಿಕ್ ಮಾಡ್ಕೊಳ್ತೇನೆ. ಇನ್ನು ಕೆಳಗಡೆ ನಿಮ್ಮ ತಾಲೂಕನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ನಿಮ್ಮ ವಿಳಾಸದಲ್ಲಿರುವ ತಾಲೂಕು, ಅಂದರೆ ನೀವು ನಿಮ್ಮ ಆಧಾರ್ ಕಾರ್ಡ್ ಯಾವ ಅಡ್ರೆಸ್ ಇದೆ ಅದ್ರ ಪ್ರಕಾರ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಡ್ತೀನಿ. ತಾಲೂಕು ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಕೆಳಗಡೆ ಇಲ್ಲಿ ಅಸೆಂಬ್ಲಿ ಅಂತ ಬರುತ್ತೆ, ಅಂದರೆ ನಿಮಗೆ ವಿಧಾನಸಭಾ ಕ್ಷೇತ್ರ ಯಾವುದು. ನಮಗೆ ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರ ಎರಡು ಒಂದೇ ಆಗುತ್ತೆ, ಅದರಿಂದ ಎರಡನ್ನು ಒಂದೇ ಕೊಡ್ತೇನೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ತಾಯಿಯ ವೋಟರ್ ಐ ಡಿ ತೊಗೊಂಡು ನೋಡಿ, ಅಲ್ಲಿ ವಿಧಾನಸಭಾ ಕ್ಷೇತ್ರ ಅಂತಿರುತ್ತೆ, ಅದನ್ನು ನೋಡಿಕೊಂಡು ನೀವು ಕೆಳಗಡೆ ಕೂಡ ಕ್ಲಿಕ್ ಮಾಡಬೇಕಾಗುತ್ತೆ. ನಾನೀಗ ವಿಧಾನಸಭಾ ಕ್ಷೇತ್ರವನ್ನು ನಾವೊಂದು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಕೆಳಗಡೆ ಪಿನ್ ಕೋಡನ್ನು ಕೇಳುತ್ತೆ, ಪಿನ್ ಕೋಡನ್ನು ಕೊಡಬೇಕಾಗುತ್ತೆ. ಈ ಪಿನ್ ಕೋಡು ನಿಮ್ಮ ಆಧಾರ್ ಕಾರ್ಡಲ್ಲಿರುವ ಅಡ್ರೆಸ್ಸ ಕೆಳಗಡೆ ಇರುತ್ತೆ, ಅದನ್ನು ನೋಡ್ಕೊಂಡು ನೀವು ಎಂಟ್ರ್ ಮಾಡಿ. ಇಲ್ಲಿ ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ ಅಂತಿದೆ, ಅಂದರೆ ನಿವಾಸದ ವಾಸವಿರೋ ವಿಳಾಸ ಕೇಳುತ್ತೆ. ಅಂದರೆ ನೀವು ಎಲ್ಲಿ ವಾಸಿಸ್ತಿದ್ದೀರಾ ಅದರ ಅಡ್ರೆಸ್ಸು ಅದೇ ಆಟೋಮೆಟಿಕ್ ತಗೊಂಡಿರುತ್ತೆ. ಅದು ಸರಿ ಇಲ್ಲ ಅಂದರೆ ನೀವು ಕೆಳಗಡೆ ಇಲ್ಲಿ ಎಲ್ಲ ಮಾಹಿತಿ ಸರಿ ಇದ್ದಾರೆ ಅಂತ ಕೇಳುತ್ತೆ, ಅದನ್ನೇ ಇಲ್ಲ ಅಂತ ಮಾಡ್ಕೊಳ್ಳಿ. ಲಾಸ್ಟ್ಲಿ ಇದೆಲ್ಲ ಇಲ್ಲಿ ಪ್ರದರ್ಶಿಸಲಾದ ಎಲ್ಲ ವಿವರಗಳು ಸರಿಯಾಗಿದೆ ಅಂತಿರುತ್ತಲ್ಲ, ಇದನ್ನು ನೋ ಅಂತ ಮಾಡಿದ್ರೆ ನಿಮಗೆ ಅದು ಓಪನ್ ಆಗುತ್ತೆ. ಇಲ್ಲಾಂದರೆ ಅದು ಕರೆಕ್ಟಾಗಿದ್ದರೆ ಅದ್ರ ಕೂಡ ಅದು ಬಿಟ್ಬಿಡಿ. ನೆಕ್ಸ್ಟ್ ಸ್ಟೆಪ್ ಬನ್ನಿ. ಇನ್ನು ಕೆಳಗಡೆ ನೀವು ನೋಡ್ತಿರ್ಬೋದು, ಅಲ್ಲಿ ಯು ಹ್ಯಾರ್ ಡೊಮಿಕಲ್ ಆಫ್ ಕರ್ನಾಟಕ ಅಂತಿದೆ, ಅಂದರೆ ನೀವು ಕರ್ನಾಟಕದ ರಾಜ್ಯದಲ್ಲಿ ನಿವಾಸಿಯೇ ಅಂತ ಕೇಳುತ್ತೆ. ಅಂದರೆ ನಿಮ್ಮ ರಾಜ್ಯ ಕರ್ನಾಟಕ ಆಗಿದ್ದರೆ ನೀವು ಎಸ್ ಅಂತ ಕ್ಲಿಕ್ ಮಾಡೋಕೆ ಹೋಗುತ್ತೆ. ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಲ್ಲೇ ಅಪ್ಲೈ ಮಾಡ್ತಿರೋದ್ರಿಂದ ಎಸ್ ಅಂತ ನೀವು ಕ್ಲಿಕ್ ಮಾಡೋಕೆ ಹೋಗಬೇಕಾಗುತ್ತೆ. ಇಲ್ಲಿ ನಾನು ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ತೇನೆ. ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಇನ್ನೂ ಕೆಳಗಡೆ ಬರುತ್ತೆ, ನಿಮ್ಮ ಎಲ್ಲ ವಿವರ ಕರೆಕ್ಟಾಗಿದ್ದರೆ ಇಲ್ಲಿ ಎಸ್ ಅಂತ ಮಾಡಿ. ಎಸ್ ಅಂತ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಸೇವ್ ಅಂತ ಬರುತ್ತೆ. ಇಲ್ಲಿ ನೀವು ಸೇವ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಕೆಳಗಡೆ ಬರಬೇಕು. ಮತ್ತು ಕೆಳಗಡೆ ಬಂದು ಇಲ್ಲಿ ಲಾಸ್ಟಲ್ಲಿ ಗ್ರೀನ್ ಕಲರ್ ಇರುತ್ತೆ, ಆ ಗ್ರೀನ್ ಕಲರ್ ಇರೋಂಥ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನಾನು ಈಗ ಸೇವ್ ಅಂತ ಪ್ರೊಸೀಡ್ ಅಂತ ಮೊದಲು ವಿವರಗಳನ್ನು ನೋಡ್ಕೊಳ್ಳಿ. ನೋಡಿದ ನಂತರ ನೀವು ಈಗ ಇಲ್ಲಿ ಎಲ್ಲ ಕರೆಕ್ಟಾಗಿ ಇನ್ನೊಂದು ಸಲ ಎರಡು ಸಲ 3 ಸಲ ನೋಡ್ಕೊಳ್ಳಿ. ಯಾಕಂದರೆ ಮತ್ತೆ ಇನ್ನೊಂದು ಸಲ ಅದು ಎಡಿಟಿಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ತಿದ್ದುಪಡಿ ಮಾಡೋದಕ್ಕಾಗಲ್ಲ, ಒಂದೇ ಸಲ ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಅದರಿಂದ ಎಲ್ಲ ಸರಿಯಾಗಿದೆ ನೋಡ್ಕೊಂಡು ಇಲ್ಲಿ ಕೆಳಗಡೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈಗ ಇಮೇಲು ಓಪನ್ ಆಗುತ್ತೆ. ಬಾಕ್ಸು ಅಸಲಿ ಡಿಸೇಬಲ್ ಆಗಿದ್ದು ಎನೇಬಲ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲಿರುವ ಇಮೇಲ್ ಐ ಡಿಯನ್ನು ನೀವು ಹಾಕೋಗುತ್ತೆ. ಅಕಸ್ಮಾತ್ ನಿಮ್ಮ ಇಮೇಲ್ ಐ ಡಿ ಇಲ್ಲ ಅಂದರೆ ನಿಮ್ಮ ಅಣ್ಣಂದು ಅಥವಾ ಯಾರಾದರೂ ಕೊಟ್ಕೊಳ್ಬೋದು, ಏನು ಸಮಸ್ಯೆ ಇಲ್ಲ. ಇಮೇಲ್ ಐ ಡಿ ಹಾಕಿದ ನಂತರ ನೀವು ಮತ್ತೆ ಕೆಳಗಡೆ ಬರಬೇಕಾಗುತ್ತೆ. ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ ತಗೊಳುತ್ತೆ ಅದು ಸೇವ್. ಆಗ ಡೇಟಾ ಆ್ಯಂಡ್ ಸೇವ್ ಸಕ್ಸಸ್ಫುಲ್ ಏನು ಬರುತ್ತೆ, ಅದಕ್ಕೆ ಓಕೆ ಮಾಡಿ. ಓಕೆ ಮಾಡಿದ ನಂತರ ನೀವು ಮತ್ತೆ ಮೇಲ್ಗಡೆ ಹೋಗಬೇಕಾಗುತ್ತೆ. ಮತ್ತೆ ಮೇಲ್ಗಡೆ ಹೋಗಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ, ಅಥವಾ ಮತ್ತೆ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಸ್ಟೆಪ್ 2 ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೆಪ್ 2 ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಈ ಬೋರ್ಡ್ ಓಪನ್ ಆಗುತ್ತೆ. ಈ ಬೋರ್ಡಲ್ಲಿ ನೋ ಅಂತ ಕ್ಲಿಕ್ ಮಾಡಿ ಫಸ್ಟ್ನೇದು. ಸೆಕೆಂಡ್ನೇದು ನೋ ಅಂತ ಕ್ಲಿಕ್ ಮಾಡಿ. ನಿಮ್ಮ ಡೇಟಾಬೇಸು ಓಪನ್ ಆಗುತ್ತೆ. ಇಲ್ಲೇ ಆಟೋಮೆಟಿಕ್ ಫ್ಯಾಕ್ಟ್ಸ್ ಆಗಿ ಅದೇ ತೋರಿಸುತ್ತೆ. ಇಲ್ಲಿ ಎಲ್ಲ ಸರಿಯಾಗಿದ್ದರೆ ಹೌದು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ಹೌದು ಅಂತ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಕ್ಲಾಸು ಸ್ಟಾರ್ಟ್ ಆದ ಒಂದು ದಿನವನ್ನು ಕೇಳುತ್ತೆ. ಅಂದರೆ ನಿಮ್ಮ ಒಂದು ಕೋರ್ಸ್ ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂತ, ಯಾವತ್ತಿಂದ ಕಾಲೇಜ್ ಹೋಗ್ತಿದ್ದೀರಾ ಅಂತ ಆ ಒಂದು ದಿನಾಂಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಎರಡನೇದು ಕೋರ್ಸಸ್ ವಿಚ್ ಡೋ ನಾಟ್ ರಿಕ್ವೈರ್ ಕೌನ್ಸಿಲಿಂಗ್ ಅಂತ ಇರುತ್ತೆ. ಕೆಳಗಡೆ
ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಓಕೆ ಅಂತ ಮಾಡಿ. ಓಕೆ ಅಂತ ಮಾಡಿದ ನಂತರ ಇನ್ನು ಮತ್ತೆ ಇನ್ನೊಂದು ಸಲ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇದು ಪಾಪ್ ಆಗುತ್ತೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನೀವು ಡೇ ಸ್ಕಾಲರ್ ಅಂತ ಕೇಳುತ್ತೆ. ಅಂದರೆ ನೀವು ಮನೆಯಿಂದ ಕಾಲೇಜಿಗೆ ಹೋಗ್ತಾಯಿದ್ರೆ ಡೇ ಸ್ಕಾಲರ್ ಅಂತ ಬರುತ್ತೆ. ಇದನ್ನು ಎಸ್ ಮಾಡಿ ಸೇವ್ ಅಂತ ಕೊಟ್ಕೊಳ್ಳಿ. ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಸಲ ಪ್ರಿವ್ಯೂ ತೋರಿಸುತ್ತೆ. ಇದು ಸಬ್ಮಿಟ್ ಮಾಡೋ ಮುಂಚೆಗೆ ಏನ್ಯಾರು ತಪ್ಪಿದರೆ ಮತ್ತೆ ಹೋಗಿ ಸರಿ ಮಾಡ್ಕೊಳ್ಬೋದು. ಆದರೆ ಇಲ್ಲಿ ಕೆಳಗಡೆ ಟಿಕ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ಮತ್ತೆ ಇನ್ನೂ ಎಡಿಟಿಗೆ ಬರೋದಿಲ್ಲ. ಆದ್ದರಿಂದ ಎಲ್ಲ ಸರಿಯಾಗಿದೆ. ಟಿಕ್ ಮಾಡಿ ಸಬ್ಮಿಟ್ ಅಂತ ಕೊಡ್ತಿದ್ದೇನೆ. ಈಗ ಟಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟ ಆದಮೇಲೆ ನಿಮಗೆ ಇಲ್ಲಿ ಯುವರ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಓಕೆ ಅಂತ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಅಕ್ನಾಲೆಜ್ಮೆಂಟ್ ರೆಡಿ ಇದೆ. ಈಗ ನೀವು ಮತ್ತೆ ಮೇಲ್ಗಡೆ ಹೋಗಿ ಇಲ್ಲಿ ಪ್ರಿಂಟ್ ಅಕ್ನಾಲೆಜ್ಮೆಂಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಫೈನಲ್ ಆಗಿ ಇದು ಅಕ್ನಾಲೆಜ್ಮೆಂಟ್ ಬಂತು. ಇದನ್ನು ನೀವು PDF ರೀತಿ ಸೇವ್ ಮಾಡ್ಕೊಂಡು ಮಡಿಕೋಬೋದು. ಇದೇ ಫೈನಲ್ಲು. ನೀವು ಯಾವುದೇ ಸೈಬರ್ ಸೆಂಟ್ರಿಗೆ ಹೋಗಬೇಕಾಗಿಲ್ಲ. ನಿಮಗೆ ಡೌಟ್ ಬಂದರೆ ಇನ್ನೊಂದ್ಸಲ ನನಗೆ ಮೆಸೇಜ್ ಮಾಡಿ. ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿ. PDF ಅಂತಿದೆ, ಇದು ಕ್ಲಿಕ್ ಮಾಡಿದ್ರೆ PDF ಅಲ್ಲಿ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಆಗಿ ಸೇವ್ ಆಗುತ್ತೆ ನಿಮ್ಮ ಮೊಬೈಲ್ಗೆ. ಈ ಒಂದು ವೀಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇತ್ತಪ್ಪ ಅಂತಂದರೆ ನನಗೆ ಮೆಸೇಜ್ ಮಾಡಿ. ನನ್ನಿಂದ ಏನಾದ್ರು ಮಾತಲ್ಲಿ ತಪ್ಪಿದರೆ ಒಂದು ಕ್ಷಮೆಯನ್ನು ಕೇಳ್ತಿದ್ದೇನೆ. ಥ್ಯಾಂಕ್ ಯು. ಬಾಯ್.